ಕೊಡು ಚಿರ ವಿಭವ ಕೊಡು ಚಿರ ವಿಭವ ವೇಷ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ಜಾತ ಕಲುಷಿತ ಮನದ ವ್ಯಾಕುಲ ಭಾವ ವಾಸುದೇವ ಹೊರತಾಗಿ ನನಗೆ ಗತಿ ಯಾರು? ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಸಪ್ಪಣವಾಗಿಟ್ಟು ಸೋತರು. ಹಸ್ತಿನಾಂಬೆ ರಾಜನರಲ್ಲಿ ಸರ್ವರ ಸಮಕ್ಷಮ ಅಪಮಾನಿತಳಾದೆ. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದು ಆಯಿತು. ಪಾಪಿಯಾದ ಕೀತಕನ ಭಂಗವನ್ನು ಸಹಿಸಿದ್ದು ಆಯಿತು. ಇನ್ನಾದರೂ ಸ್ವಲ್ಪ ದಿನವಾದರೂ ಸುಖವಾಗಿರುವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಇನ್ನು ಈ ದ್ರೌಪದಿ ಅಣೆಯಲ್ಲಿ ಏನೆಲ್ಲ ಬರೆದಿರುವೆ ತಂದೆ, ಏನೆಲ್ಲ ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ನೀನೇಕೆ ಚಿಂತಾಮಗ್ನಳಾಗಿರುವೆ? ಕೊಲಸಿರವ ತಗೆಯದ ಬಿಡನ ಹಳೆಯ ತಿರುವಂತದಿ ಮಳಗಿಸಿ ವಿಜಯವ ಕೊಲಸಿರವ ತಗೆಯದ ಬಿಡನ ಹಳೆಯ ದಿಗಂತದಿ ಮಳಗಿಸಿ ವಿಜಯವ ಕೊಯ್ಯಲು ಬಿಡದಲ್ಲೇ ಕೊರುವೈರಿಗಳ ಕೊಯ್ಯಲು ಬಿಡದಲ್ಲೇ ಕೊರುವೈರಿಗ ಬಿಡು ಮನದ ದುಗುಡ ರಮಣಿ ಮಣಿನಿ ಬಿಡು ಮನದ ದುಗುಡ ರಮಣಿ ಮಣಿನಿ. ದ್ರೌಪದಿ ವೀರ ಪಾಂಡವರ ಪತ್ನಿಯಾಗಿ ಈ ಪರಿಮನದಲ್ಲೂ ಮರಗುವುದೇಕೆ? ವೀರ ಪಾಂಡವರ ಪತ್ನಿಯಾಗಿ ಈ ಪರಿಮನದಲ್ಲೂ ಮರಗುವುದು ತಾಳುತ್ತ ಶಾಂತಿಯ ಸೈರಿಸು ಶೋಕವ ಶಾಂತಿಯ ಸೈರಿಸು ಸೋಗ ಬಿಡು ಮನದ ತೊಗುಟ ರಮಣಿ ಮಣಿನಿ. ದೇವಿ ಪ್ರಿಯತ್ತಮೇ, ನೀನೇಕೆ ಈ ರೀತಿ ಚಿಂತಾಮಗ್ನಳಾಗಿರುವೆ? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮ್ಮ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ.
ಆದರೆ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಬೇರೆಯವರ ಅಂಗಿನಲ್ಲಿರಬೇಕು. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕಪ್ಪ ಸೃಷ್ಟಿಸಿದೆ? ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿನ್ನ ನಿಂದನೆಯು ಅಳಬೇಡ ಪಾಂಚಾಲಿ, ಅಳಬೇಡ. ಅಣ್ಣನ ಒಂದು ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಹಾಗೂ ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನಂದಿರಿ? ಋಷಿಗಳ ಆಜ್ಞೆ? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಭಂಡಪತಿಗಳನ್ನು. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ನಾನು ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿನ್ನ ನಿಂದನೆಯು ನಮ್ಮನ್ನು ಸಾಯುವವರಿಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹೋಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನು? ಅದನ್ನು ನನ್ನೊಡನೆ ತಿಳಿಸಬಾರದೆ? ಪ್ರಾಣೇಶ್ವರ, ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ದೇವಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಅದೇನು ತಿಳಿಸು? ತಿಳಿಸುವೆನು. ಈ ದಿನ ಆಸ್ತಿನಾಂಬೆಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿದಳು. ಇನ್ನೇನು ನಿನ್ನ ಪತಿಗಳು ಸಂಧಿಗಾಗಿ ದೂತನನ್ನು ಕಳಿಸಿರುವರು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮಿಡಿಗಟ್ಟಿವೆ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಭು. ಏನು? ಪುನಃ ದುರ್ಯೋಧನ ನಡುವೆ ಸಂಧಾನವೇ? ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗೆಯರ ವಿಲಾಸ ವಿಭ್ರಮಣಗಳಲ್ಲಿ ಮಗ್ನನಾದ ಆ ಯದುಪತಿಯೇ ಸರಿಪಾಂಚಾಲಿ. ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ ಪ್ರಿಯೆ? ಪ್ರಾಣೇಶ್ವರ, ಎಷ್ಟೇ ಆದ್ರೂ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಕೇಳೆ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ನಾನು ತಿಳಿದಿದ್ದೆನು ದ್ರೌಪದಿ. ಪ್ರಾಣೇಶ್ವರ, ಪ್ರಾಣಕಾಂತ, ಪ್ರಾಣವಲ್ಲಭ, ಹಿಂದೆ ಒಂದು ದಿನ ಈ ನನ್ನ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದಿರಿ. ಅದು ನೆನಪಿದೆ ತಾನೇ? ದೇವಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ನೀನು ಅಪೇಕ್ಷಿಸುತ್ತಿರುವೆ ಅಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮಸೇನ. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಬಯಕೆ. ಆದರೇನು ಮಾಡಲಿ, ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಬೆಳೆದ ಮಾಡದಿ ತೆರೆದಾಡುವ ನೋಡಿ ಬರೆಯುವುದು ಕೊಡುವಂತವನಿದ್ದಲೇ. ಬೆಳೆದ ಮಾಡದಿ ತೆರೆದಾಡುವ ನೋಡಿ ಬರೆಯುವುದು ಕೊಡುವಂತವನು. ಪರಿವಾರವನಾಳುವ ಜೀವನ್, ಪರಿವಾರವನಾಳುವ ಜೀವನ್. ಪರಿವಾರವನಾಳುವ ಈ ಭೀಮನಗೆ, ಈ ಭೀಮನಗೆ, ಈ ಭೀಮನಗೆ ದ್ರೌಪದಿ ಅಡಬಿಡಿದು ದುಶ್ಯೋಧನನ, ಅಡಬಿಡಿದು ದುಶ್ಯೋಧನ ಜಗರವ ಸೀಳಿ ಕರುಳನು ಬಗೆದು, ಜಗರವ ಸೀಳಿ ಕರುಳನು ಪಾಂಚಾಲಿಗೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ನಿಶ್ಚಿಂತಳಾಗೆ ಮಡದಿ. ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ.
ಧರ್ಮಪರಾಯಣನಾದ ಧರ್ಮರಾಯನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಆಡಿದ ಮಾತಿನಂತೆ ಮಾಡಿದ ಪ್ರತಿಜ್ಞೆಯಂತೆ ನಾನೆಂದಿಗೂ ತಪ್ಪಿ ನಡೆಯಲಾರೆನು ದೇವಿ, ನಾನೆಂದಿಗೂ ತಪ್ಪಿ ನಡೆಯಲಾರೆನು. ಅಗ್ರಜ, ಅದೋ ನೋಡು, ಭೀಮನು ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈಗ ಅವನನ್ನು ನೀನೇ ಸಮಾಧಾನ ಪಡಿಸಬೇಕು ಅಗ್ರಜ. ನಿಜ ಅರ್ಜುನ, ಈ ಸಾರಿ ಈ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಕಾರಣವೆಂದು ತೋರುವುದು. ಈ ಭೀಮನ ಕೋಪವನ್ನು ಶಮನ ಮಾಡುವುದು ನನ್ನಿಂದ ಅಸಾಧ್ಯವಾಗಿದೆ ಅರ್ಜುನ. ಇರಲಿ ಸಹೋದರ, ಶಾಂತನಾಗು ಸಹೋದರ, ಭೀಮ ಶಾಂತನಾಗು. ಈ ಕೋಪ ನಿನಗೆ ತಕೋ ಸಹೋದರ, ಈ ಕೋಪ ನಿನಗೆ ತಕೋ ಸಹೋದರ, ಸಹಿರಿಸು ಕೋಪವ ಮೂಢನಾಗದೆ, ಸಹಿರಿಸು ಕೋಪವ ಮೂಢನಾಗದೆ, ಈ ಕೋಪ ನಿನಗೆ ತಕೋ ಸಹೋದರ. ಭೀಮಸೇನ, ಈ ಕೋಪ ನಿನಗೆ ತಕೋ ಸಹೋದರ, ಸಹಿರಿಸು ಕೋಪವ ಮೂಢನಾಗದೆ. ಭೀಮಸೇನ, ಸಹಿರಿಸು ಕೋಪವ ಮೂಢನಾಗದೆ, ಈ ಕೋಪ ನಿನಗೆ ತಕೋ ಸಹೋದರ. ಭೀಮಸೇನ, ದುರದಿರನೆ ನೆನೆಸೆ ಸೌರ್ಯ ದೇವಲ ನೆನೆಸೆ, ದುರದಿರನೆ ನೆನೆಸೆ ಸೌರ್ಯ ದೇವಲ ನೆನೆಸೆ, ಕಡು ರೋಸೆಯಿಂದಕ್ಕೆ ಕೃಪೆ ತೋರಿಸಾಕರಿಸೆ. ಭೀಮಸೇನ, ಕಡು ರೋಸೆಯಿಂದಕ್ಕೆ ಕೃಪೆ ತೋರಿಸಾಕರಿಸೆ, ಈ ಕೋಪ ನಿನಗೆ ತಕೋ ಸಹೋದರ, ಸಹಿರಿಸು ಕೋಪವ ಮೂಢನಾಗದೆ, ಸಹಿರಿಸು ಕೋಪವ ಮೂಢನಾಗದೆ, ಈ ಕೋಪ ನಿನಗೆ ತಕೋ ಸಹೋದರ. ಅನುಜ, ಅನುಜ, ಅನುಜ. ಸಹೋದರ ಭೀಮಸೇನ, ನನ್ನ ಮೇಲೆ ಇಷ್ಟೊಂದು ಕೋಪವೇ ತಮ್ಮ? ದ್ರೌಪದಿ, ಸಮಾಚಾರವೇನು? ಅಣ್ಣ ಭೀಮನೇಕೆ ಕೋಪದಿಂದಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಲಿಲ್ಲವೇ? ಅರ್ಜುನ, ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನನ ಸಮ್ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವೆ. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ
ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿದನು. ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯೋಚನೆಯನ್ನು ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನ ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ನಾನಿಂದಂದುಗಳಿಗೆಯೂ ಸಹಿಸತಕ್ಕವನಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಆ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡಬಲ್ಲೆ. ನೀವು ನಿಶ್ಚಿಂತರಾಗಿ ಈ ಸಂಧಿಯ ಪ್ರಸ್ತಾಪವನ್ನೇ ಮಾಡುತ್ತೀರಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸಹೋದರ ಭೀಮಸೇನ, ಶಾಂತನಾಗು. ಭೀಮಸೇನ, ಶಾಂತನಾಗು. ನೀನಿಷ್ಟೊಂದು ಕೋಪಿಸಿದರೆ ನಿನ್ನ ಈ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ ಸಹೋದರ ಭೀಮಸೇನ. ಅಣ್ಣ ಭೀಮಸೇನ, ಕೋಪ ಮಾಡಬೇಡ. ಧರ್ಮಜನು ನಮಗೆ ಹಿರಿಯವನು. ಅರ್ಜುನ, ದ್ರೌಪದಿ ನೀವು ಆ ಕಡೆ ಹೋಗಿ ಸರ್, ನೀವು ಆ ಕಡೆ ಹೋಗಿ ದ್ರೌಪದಿ ಕಡೆ. ದ್ರೌಪದಿ ಸಮಯವಿದೆಂದರಿದೆಯ ಕರುಣಿ ವೇದಗೆ ಇದುವುದವೋ. ಮಾನುನಿ ಮನದ ವೇದನೆ ಸಮಯವಿದೆಂದರಿದೆಯ ಕರುಣಿ ವೇದಗೆ ಇದುವುದವೋ. ದ್ರೌಪದಿ ಧರ್ಮದ ನಮ್ಮಯ ನಿರ್ಮಲ ಪ್ರಾಣು ಧರ್ಮದ ನಮ್ಮಯ ನಿರ್ಮಲ ಪ್ರಾಣು ನೀರುವುದನು ಚಿತ ಪರಿಸಿದರೇನುಯ ನೀರುವುದನು ಚಿತ ಪರಿಸಿದರೇನುಯ ದೈಪುದು ಮನದನು ತಾಪವದನು ದೈಪುದು ಮನದನು ತಾಪವದನು ಧರ್ಮದಿಂದ ಗನ ಕಾರ್ಯ ಸಾಧಿ ಕೋಮಲ ಹೃದಯ ಹೊರಗನು ಧರ್ಮದಿಂದ ಗನ ಕಾರ್ಯ ಸಾಧಿಸು ಕೋಮಲ ಹೃದಯ ಹೊರಗನು ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ ಅಲ್ಲವೇ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇ ಪ್ರಾಣೇಶ್ವರ? ದ್ರೌಪದಿ ಸ್ವಾಮಿ, ನೀನೇಕೆ ಇಷ್ಟೊಂದು ಚಿಂತಾಕ್ರಾಂತಳಾಗಿರುವೆ? ದ್ರೌಪದಿ, ಎಂತೆ ಕೇಸತೇನೇನ ಸಂತಾಪಕ್ಕೆ ಧಾದೆ ಅಂತರಂಗದ ಚಿಂತೆ ನಾಂಬಲ್ಲೆ ದ್ರೌಪದಿ ತಾಂಬೆ
ಕೊರಗಲೆ ಪರಿಚೆ ಮನದೊಳು ಕೊರಗಲೆ ಎಂತೆ ಸಂತಾಪಗೀರಾದೆ ಅಂತರಂಗದ ಚಿಂತೆ ನಮ್ಮಲ್ಲೇ ದ್ರೌಪದಿಯೇ ಕಾಂತೆ ದ್ರೌಪದಿ, ನೀನೇಕಿಷ್ಟೊಂದು ಚಿಂತಕ್ರಾಂತಿ? ಯುದ್ಧ ಎಂಬುದು ನೀನು ತಿಳಿದಿಲ್ಲ, ಯುದ್ಧವೆಂಬುದು ಎಂದ ಕ್ರೂರ ಕರ್ಮವೆಂಬುದು ನೀನು ತಿಳಿದಿಲ್ಲ. ಅದಕ್ಕೋಸ್ಕರವಾಗಿ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದ್ರೌಪದಿ. ಯದುವಂಶ ಕುಲದೀಪ ಶ್ರೀಕೃಷ್ಣ ಪರಮಾತ್ಮ ಬಹುಬಲ. ಏನಿ ಕೋಲಾಹಲ? ಸ್ವಾಮಿ, ಅದು ನಮ್ಮಣ್ಣನು ನಿಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಲ್ಲಿ ಸಂಧಿಯ ವಿಚಾರವನ್ನು ಕೇಳಿ ನಿಮ್ಮಿಷ್ಟ ಬಂದಂತೆ ಮಾಡಿ. ಅಣ್ಣ, ಸಹೋದರಿ, ಪರಮಾತ್ಮನಿಗೆ ನಮಸ್ಕರಿಸು. ನಿಮಗೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಧರ್ಮನಂದನ, ಹೋದ ಕಾರ್ಯವು ಏನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸತ್ಕರಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನ ವಿಧವಾಗಿ ಉಪಚರಿಸಿದರು. ಧರ್ಮನಂದನ, ಯದುಪತಿ, ಸಂಧಿ ಕಾರ್ಯವು ನಡೆಯಿತು. ಧರ್ಮನಂದನ, ದ್ರೌಪದಿ, ನಾನಿನ್ನು ಹೋಗುವೆನು. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನೇ ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಮೊದಲು ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದಲ್ಲ. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿನ ಸಂಧಿ ವಿಚಾರವನ್ನು ಪ್ರಸ್ತಾಪಿಸಲು ಧರ್ಮನಂದನ, ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಧರ್ಮನಂದನ, ನನಗಿನ್ನಿಲ್ಲಿರುವ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಇಷ್ಟ ಈಗ ನಿನ್ನ ವಿಮತವು ತಿಳಿಯಿತು. ಅಜ್ಞಾತವಾಸದ ನಮದಿಂದ ಅರ್ಜುನನು ಬಲತಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಲ ತೋಡಿಸಲು ಅವಣಿಸುತ್ತಿರುವೆಯ ವ್ಯಾಧವಾಗಡಿ. ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನಾನು ಹೇಳುವ ಮಾತನ್ನ ಪೂರ್ತಿಯಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಾಗಿರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆಂತ ಸಂಬಂಧವಿರುವುದು ಕೃಷ್ಣ? ಇರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಏಕೆಂದರೆ ಆ ದುರ್ಯೋಧನನು. ಪರಮಾತ್ಮ, ಸಭೆಯಲ್ಲಿ ಮುಂದೇನಾಯಿತು? ಸಭೆಯಲ್ಲಿ ಸಂಧಿ ವಿಚಾರವನ್ನು ಪ್ರಸ್ತಾಪಿಸಲು ಧರ್ಮನಂದನ, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಇಷ್ಟ ನನಗಿನ್ನಿಲ್ಲಿರುವುದು ಸಾಧ್ಯವಿಲ್ಲ. ನಾನಿನ್ನು ಹೋಗುವೆನು. ದ್ರೌಪದಿ, ನೀನು ನಿರಾಸರಾಗಬೇಡ. ಈ ಭೀಮನ ಬದುಕಿದ್ದರೆ ಎಂದಾದರೂ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸುವೆನು. ಭೀಮಸೇನ, ನೀನು ಇಡಂಬಾಪತಿಯೇ ಸರಿ. ಸಾವಧಾನದಿಂದ ನಾನು ಹೇಳುವ ಮಾತನ್ನ ಪೂರ್ತಿಯಾಗಿ ಕೇಳು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಏಕೆಂದರೆ ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು ಕೃಷ್ಣ. ಹೇಳುವ ಸಂದೇಶವನ್ನು. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿಯಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು ಕೃಷ್ಣ. ಇಲ್ಲ ಭೀಮಸೇನ,
ನೀನು ಕುಳಿತುಕೊಳ್ಳುವುದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ ಆ ಸಂದೇಶವನ್ನು. ಸರಿ, ಹಾಗಾದರೆ ಈಗ ನೀನು ನನ್ನ ಬಂದಿ. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಸ್ವಲ್ಪ ಸಮಯ ಹಿಡಿದಿರು. ಸಹೋದರಿ, ಅಣ್ಣ, ಇತ್ತ ಬಾ. ನಾನು ಹೇಳುವಂತೆ ಮಾಡುವೆಯಾ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೆ ಮಾಧವ. ಸರಿ, ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು ಸಹೋದರಿ. ಇದೇನು ಪರಿಹಾಸ್ಯವೇ ಕೃಷ್ಣ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುರಿ ಬಿಚ್ಚುವುದರಲ್ಲಿ ನೀನು ನಿಪುಣಿ ಎಂದು ತಿಳಿದಿರುವೆ. ಅದು ಬರುವುದೋ ಇಲ್ಲವೋ ಎಂದು. ಅದೇ ರೀತಿ ನಿನ್ನ ಗಂಡನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ ಅಣ್ಣ. ಭೀಮಸೇನ, ನಿನಗೆ ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಪ್ರಾಣೇಶ್ವರ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗ್ಲಿ ಸ್ವಾಮಿ, ಬಂಧಿಸುವೆನು. ಗೌರಿ ಗಿರಿಧಾರಿ ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಈ ದೋರ್ದಂಡನನ್ನು ನಾನು ಬಂಧಿಸಲು ಸಾಧ್ಯವೇ? ಆಗಲೇ ಅಣ್ಣ, ನಿನ್ನ ಮಾತನ್ನು ಮೀರದಂತೆ ನನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸುವೆನು. ಪ್ರಾಣೇಶ್ವರ ಸಹೋದರಿ, ಧರ್ಮನಂದನ, ಅರ್ಜುನ, ಭೀಮ, ದ್ರೌಪದಿ, ಅಣ್ಣ, ಈಗ ಎಲ್ಲರೂ ಕೇಳಿರಿ. ಇಂದು ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗದಿಂದ ನನ್ನನ್ನು ಬಂಧಿಸಲು ಯತ್ನಿಸಿದರು. ಯಾರೇ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ಪರಮಾತ್ಮ ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದ ಆ ದುರಾತ್ಮರು. ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಹೇಳಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ನೆರವೇರಿಸಲು ಯತ್ನಿಸಿದನು. ದ್ರೌಪದಿ, ನನ್ನ ಕೈಗಳನ್ನು ಬಿಡಿಸು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು
ಪಾಂಡವರ ರಾಯಭಾರಿಯನ್ನು ಆ ಕೊಂದಿ ಕೌರವರು ಈ ರೀತಿಯಾಗಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಿಗಾಗಿ ಆ ದುರ್ಯೋಧನನು ಕೊಟ್ಟ ಉತ್ತರವೇನೆಂದರೆ 5 ಗ್ರಾಮಗಳೆಲ್ಲ 5 ಮಾರು ಭೂಮಿಯಲ್ಲಿ ಒಂದು ಗೋವಿನ ಪಾದದಷ್ಟು ಗಾತ್ರದ ಜಾಗವನ್ನು ಕೊಡುವುದಿಲ್ಲ. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಎಂದು. ಹಾ ಪರಮಾತ್ಮ, ವಾಸುದೇವನೇ ನಾನೆಂದು ಸಹಿಸನೆ. ಪರಮಾತ್ಮ, ವಾಸುದೇವನೇ ನಾನೆಂದು ಸಹಿಸನೆ. ಈ ಘೋರ ನುಡಿಯೇನೋ ನಾನೆಂದು ತಾಳೆನೋ. ಪರಮಾತ್ಮ, ಈ ಘೋರ ನುಡಿಯೇನೋ ನಾನೆಂದು ತಾಳೆನೋ. ವಾಸುದೇವನೇ ನಾನೆಂದು ಸಹಿಸನೆ. ರಾಜಧಾತೆಗೆ ಘೋರ ಸಮರವೇ. ರಾಜಧಾತೆಗೆ ಘೋರ ಸಮರವೇ. ಪುರೋಹಿತೆ ಸಖೆ ಗುರುನ್ಯಾಯ ದೇವತೆ. ಪರಮಾತ್ಮ, ಪುರೋಹಿತೆ ಸಖೆ ಗುರುನ್ಯಾಯ ದೇವತೆ. ವಾಸುದೇವನೇ ನಾನೆಂದು ಸಹಿಸನೆ. ಈ ಘೋರ ನುಡಿಯೇನೋ ನಾನೆಂದು ತಾಳೆನೋ. ಪರಮಾತ್ಮ, ಈ ಘೋರ ನುಡಿಯೇನೋ ನಾನೆಂದು ತಾಳೆನೋ. ವಾಸುದೇವನೇ ನಾನೆಂದು ತಾಳೆನೋ. ದೇವಾ ದೇವಾ ಪರಮಾತ್ಮ, ಧರ್ಮನಂದನ, ಎಲ್ಲವನ್ನೂ ನೀನೇ ತಿಳಿದಿರುವೆ. ನಾನು ಯುದ್ಧಕ್ಕಾಗಿ ಆಸೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನು. ದಯಮಾಡಿ ಮುಂದೆ ನಮಗೆ ನೀನೇ ದಾರಿ ತೋರಿಸಬೇಕು ಪರಮಾತ್ಮ. ಆಗಬಹುದು ಧರ್ಮನಂದನ. ದ್ರೌಪದಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ಬಿಡಿಸು. ಧನಂಜಯ, ನೀನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನದೇ? ಎಲ್ಲರೂ ಕೇಳಿರಿ ನನ್ನ ವೀರ ಪ್ರತಿಜ್ಞೆಯನ್ನು. ಪರ್ವತಗಳು ಒಂದಾದರೂ ಸರಿಯೇ,
ಪ್ರತಿಜ್ಞೆಯನ್ನು ವಾಯುದೇವನ ವಂಶದಿಂದ ಜನಿಸಿರುವುದೇ ಸತ್ಯವಾಗಿದ್ದರೆ ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿರುವುದು ನಿಜವಾಗಿದ್ದರೆ ನಾಳೆ ನಡೆಯುವ ಮಹಾಭಯಂಕರ ಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಅವನ ತಮ್ಮ ದುಶ್ಯೋಧನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗುಡಿಯನ್ನು ಕಟ್ಟಿಸಿದನು. ಅನಂತರ ಆ ದರ್ಪಿತ ದುರ್ಯೋಧನನ ತೊಳೆಯನ್ನು ಈ ನನ್ನ ಗದಾದಂಡದಿಂದ ಹೊಡೆದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಮಾಡದೆ ಹೋದರೆ ನಾನು ಪಾಂಡುರಾಜೇಂದ್ರನ ಮಗ ಭೀಮಸೇನನೇ ಅಲ್ಲ. ವಾಸುದೇವ, ತೆಕ್ಕೆ ನಿನ್ನ ಪಾದವೇ ಸಾಕ್ಷಿ. ನಾನಿನ್ನು ಬರುವೆನು. ಇದೆಂತ ದುಶ್ಶಕುನ. ಉದಯಗೀತೆ ಶ್ರುತಿ ತಪ್ಪಿ ವೃತ್ತಿನ ಸ್ವರದಂತೆ ಕೇಳಿ ಬರುತ್ತಿರುವುದು. ಉದಯೋನ್ಮುಖನಾದ ಸೂರ್ಯದೇವನು ವಂದಿಸಲು ತಲೆ ಎತ್ತಿದಾಗ ಕರಾಳ ಧೂಮಕೇತು ಕಣ್ಣೆದುರಲ್ಲಿ ಬಂದು ನಿಂತಾಯಿತು. ಗೂಬೆಗಳ ಮಂಗಳ ಸ್ವರವು ಕೇಳಿ ಬರುತ್ತಿದ್ದು. ಈ ಅರ್ಥವೇನು? ನನ್ನ ಕುಮಾರನಿಗೆ ಯಾವ 20 ಕಾದಿರುವುದು? ಹೇ ವಿಧಾತ, ಈ ಗಾಂಧಾರಿ ಹಣೆಯಲ್ಲಿ ಇನ್ನು ಅದೇನೆಂದು ಬರೆದಿರುವೆ ದೇವ? ಅಮ್ಮ! ಯಾರು? ಕುಮಾರ? ಬಾ ಕುಮಾರ, ನಿನ್ನ ಸಲುವಾಗಿ ಕಾತುರದಿಂದ ಕಾಯುತ್ತಿದ್ದೆನು. ರಾತ್ರಿಯಲ್ಲೂ ನಿದ್ದೆ ಇಲ್ಲ, ಬೆಳಕು ಅರಿತಲೇ ದುರ್ಮಿತ್ತ ಪರಪರೆಗಳು. ಸಮೀಪಕ್ಕೆ ಬಾ ಕುಮಾರ. ಹೇ ವಿಧಾತ, ಏ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಕುಮಾರ, ಈಗ ನಾನು ಯುದ್ಧಕ್ಕೆ ಹೊರಡುವನು. ಅನುಜ್ಞೆಯನ್ನು ಕೊಡುತ್ತಾಯೇ? ಯುದ್ಧ? ಇದೆಂತ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರ? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನನ್ನ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ತಿಳಿಯದೇ ತಾಯಿ? ಚಲವೇಕೆ ಕುರು ನಂದನ ದುಡಿಸಿ
ಕುಮಾರ. ಆದರೆ ಪಾಂಡವರನ್ನು ಎದುರಿಸಲು ಓಡಿದ ಆಟವೆಂದು ತಿಳಿದಿರುನು. ನೀನು ನಿಜವಾಗಿ ಯುದ್ಧವನ್ನು ನಿರ್ಮಿಸಿರುವೆ ಎಂದು ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷಾತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಿರಲಿಲ್ಲ. ಯುದ್ಧದ ಚಿಂತೆಯನ್ನು ಬಿಟ್ಟು ಪಾಂಡವರನ್ನೇ ಸಂಧಿಗೆ ಸಮ್ಮತಿಸು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. 100 ಜನ ವೀರಪುತ್ರನ್ನು ಎತ್ತ ವೀರಮಾತೆಯು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಲಾಗುವುದೇ ತಾಯಿ? ಯುದ್ಧವು ಕ್ಷಾತ್ರಿಯ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡ್ತಿರೋನಷ್ಟೇ. ಧರ್ಮದ ರಾಶಿಯನ್ನು ನೀನು ತಿಳಿಲಾರೆ ಕುಮಾರ. ಧರ್ಮದ ಸಲುವಾಗಿ ಜನರು ಆತ್ಮವನ್ನು ಬಲಿಕೊಡರು, ಸರಸವು ತ್ಯಾಗ ಮಾಡುವರು. ಧರ್ಮದ ರಾಶಿಯ ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ ಕುಮಾರ, ಈ ಕಡುಬಿಡಿಗಳನ್ನೇ ನುಡಿಯದಿರು ನೀ. ಕುಮಾರ, ಅಮ್ಮ, ಈ ಕಡುಬಿಡಿಗಳನ್ನೇ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳಲು, ಸಾಕು ನಿನ್ನ ನೀತಿ ಬೋಧೆ ಕೇಳಲು. ಕುರುಪತಿಗೆ ಸಮನಿಯರೇ ಧರೆಯೊಳಗೆ. ಅಮ್ಮ, ಕುರುಪತಿಗೆ ಸಮನಿಯರೇ ಧರೆಯೊಳಗೆ. ಭಯವೇಕೆ ಬಿಡು ಮಾತೆಯೇ ನಿನ್ನ ಪ್ರಿಯ ದಾತಿಯೇ ಶ್ರೀಮಂತ ವರದೆ. ಭಯವೇಕೆ ಅಮ್ಮ, ಭಯವೇಕೆ ಬಿಡು ಮಾ. ವರಗಾಂಧಾರದ ವಂಶಜ ನಂದಿ. ಅಮ್ಮ, ವರಗಾಂಧಾರದ ವಂಶಜ ನಂದಿ. ಸತಸುತರ ಪಡೆದ ಮಹಾಜನನಿ. ಸತಸುತರ ಪಡೆದ ಮಹಾಜನನಿ. ವ್ಯಾಕುಲ ರೇಖಕ್ಕೆ ಪಡೆದಿರು ಚಿಂತೆ. ಅಮ್ಮ, ವ್ಯಾಕುಲ ರೇಖಕ್ಕೆ ಪಡೆದಿರು ಚಿಂತೆ. ಚಲದಂಕ ಮಲ್ಲನ ಛಲವನ್ನು ಅರಿತು, ಚಲದಂಕ ಮಲ್ಲನ ಛಲವನ್ನು ಅರಿತು. ಭಯವೇಕೆ ಬಿಡು ಮಾತೆಯೇ ನಿನ್ನ ಪ್ರಿಯ ದಾತಿರೇ ಶ್ರೀಮಂತ ವರದೆ. ಭಯವೇಕೆ ಅಮ್ಮ, ಭಯವೇಕೆ ಅಮ್ಮ, ಭಯವೇಕೆ ಬಿಡು ಮಾತೆಯೇ. ಅಮ್ಮ, ಅಮ್ಮ, ಕುಮಾರ, ಪಾಂಡವರು ಪಾಂಡವರು ಪಾಂಡವರು. ಆ ಪಾಂಡವರು ಮಾಡಿದ್ದೇ ಧರ್ಮಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಸತಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತಿರುವುದು ಕ್ಷಾತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವಲ್ಲ ತಾಯೇ. ಭಾನುಮತಿಗಾಗಿರಲಿ ಅಥವಾ ನಮ್ಮ ರಾಜ್ಯದ ನನ್ನ ಅರಮನೆಯ ಸಾಮಾನ್ಯ ಸ್ತ್ರೀಗೆ ಆಗಿರಲಿ, ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ ಕುಮಾರ? ಅಮ್ಮ, ಪರಬಂಧವನ್ನೇ ಧಿಕ್ಕರಿಸಿ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಸಾಕ್ಷಿಯಾಗಿ ನಿಂತಿದ್ದರು ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮಧುರೀಣರಾದ ಪಾಂಡವರು ಮಾಡಿದ್ದೇನು ತಾಯೇ? ಒಬ್ಬ ನಿಸ್ಸಹಾಯಕನಾದ ಹೇಡಿಯೂ ಒಪ್ಪಲಾರದಂತ ತಟಸ್ಥ ಭಾವ. ಅದಕ್ಕೋಸ್ಕರ ಆ ಪಾಂಡವರ ಮೇಲೆ ನನಗೆ ಅಷ್ಟೊಂದು ಆಕ್ರೋಶ. ಅವರು ಭರತ ವಂಶದ ಕಳಂಕ ಸ್ವರೂಪಿಗಳು. ನಾನು ದೀಕ್ಷಾಬದ್ಧನಾಗಿ ಬಂದಿರುವೆನು. ನನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯೇ? ನನ್ನ ಆಶೀರ್ವಾದವು ನಿನಗೆ ಅಷ್ಟೊಂದು ಅಗತ್ಯವೇ? ಅದು ನೀನು ಹೊಂದಲಾರೆ. ಹೊರಟು ಹೋಗು ಕುಮಾರ. ಅಮ್ಮ, ನೀನಿನ್ನೂ ಪ್ರಕೃಷ್ಟಳಾಗಿಲ್ಲ. ಪುನಃ ಬಂದು ಕಾಣುವೆನು. ತಾಯಿ ಹೃದಯನು ಎಂಥ ವಿಚಿತ್ರವಾದ ವಸ್ತುವಿನಿಂದ ನಿರ್ಮಿಸಿರುವೆ.
ನನ್ನ 100 ಜನ ಪುತ್ರರಲ್ಲಿ ಈತನನ್ನು ಅತಿ ಪ್ರೀತಿಯಿಂದ ಸಾಗಿಸಲಿದನು. ಆದರೆ ಈತನು ನನ್ನ ಮಾತನ್ನೇ ಕೇಳುವಂತಿಲ್ಲ. ಕುಮಾರ, ಕುಮಾರ, ಅಮ್ಮ ಪುನಃ ಬಂದಿರುವೆನು. ಬಾ ಕಂದ, ನನ್ನ ಎದುರಿನಲ್ಲಿ ಮೊಣಕಾಲು ಊರಿಕೊಳ್ಳಿದು. ಪ್ರಿಯತನಯ್ಯ ಶಯೋವಂತನಾಗೋ, ಪ್ರಿಯತನಯ್ಯ ಶಯೋವಂತನಾಗೋ, ಶೇಷ ಶಯನಗಳು ಸುಖಿತಾಗಿಲ್ಲ, ವಿಜಯವ ತಲಪಿಡಿದು ಶೇಷ ಶಯನಗಳು ಸುಖಿತಾಗಿಯಾಗಿ, ವಿಜಯವ ತಲಪಿಡಿದು ಪ್ರಿಯತನಯ್ಯ ಶಯೋವಂತನಾಗೋ, ಪ್ರಿಯತನಯ್ಯ ಶಯೋವಂತನಾಗೋ. ಜನನಿಯ ಜಯ ಘೋಷ ಕಳೆದು ತನುರಸಗಳಾಗಲಿ, ಜನನಿಯ ಜಯ ಘೋಷ ಕಳೆದು ತನುರಸಗಳಾಗಲಿ, ಸದಾ ನಿನ್ನ ಮಾಡಲಿ. ಪ್ರಿಯತನಯ್ಯ ಶಯೋವಂತನಾಗೋ, ಪ್ರಿಯತನಯ್ಯ ಶಯೋವಂತನಾಗೋ, ಪ್ರಿಯತನಯ್ಯ ಶಯೋವಂತನಾಗೋ. ಕುಮಾರ, ಎಲ್ಲಿ ಧರ್ಮವಿರುವುದು ಅಲ್ಲಿ ಜಯ ಸಿಗುವುದು. ಪೌರುಷದಿಂದ ಹೋರಾಡು. ಯಥೋ ಧರ್ಮ ಸ್ಥತೋ ಜಯ, ಯಥೋ ಧರ್ಮ ಸ್ಥತೋ ಜಯ, ಯಥೋ ಧರ್ಮ ಸ್ಥತೋ ಜಯ. ಹಾಗಾದರೆ ನನಗೆ ಜಯವು ಖಂಡಿತ ಖಚಿತ. ನಾನು ಕಲೋಚಿತವಾದ ಧರ್ಮವನ್ನು ಪಾಲನೆ ಮಾಡುತ್ತಿರುವನು. ಯಥೋ ಧರ್ಮಸ್ಯ ತಥೋ ಜಯ, ಯಥೋ ಧರ್ಮಸ್ಯ ತಥೋ ಜಯ, ಯಥೋ ಧರ್ಮಸ್ಯ ತಥೋ ಜಯ. ಮೆರೆಯುವೆ ರಣರಂಗದಿ ನಾರಿ ಸ್ವಲ್ಪ ಕೇರಳ ಭೂಮಿಯೊಳಗೆ, ಮೆರೆಯುವೆ ರಣರಂಗದಿ. ಮೆರೆಯುವೆ ರಣರಂಗದಿ ನಾರಿ ಸ್ವಲ್ಪ ಕೇರಳ ಭೂಮಿಯೊಳಗೆ, ಮೆರೆಯುವೆ ರಣರಂಗದಿ. ಮನದಿ ಮೆರವ ಪಾಂಡವರ ಮನವನ್ನಿಸಲೀಗ, ಮನದಿ ಮೆರವ ಪಾಂಡವರ ಮನವನ್ನಿಸಲಿ, ದೀಕ್ಷೆ ಬದ್ಧನಾಗಿರಣಕ್ಕೆ ಹೋಗುವೆನು ಬೇಗ, ದೀಕ್ಷೆ ಬದ್ಧನಾಗಿರಣಕ್ಕೆ ಹೋಗುವೆನು ಬೇಗ. ಮೆರೆಯುವೆ ರಣರಂಗದಿ ನಾರಿ ಸ್ವಲ್ಪ ಕೇರಳ ಭೂಮಿಯೊಳಗೆ, ಮೆರೆಯುವೆ ರಣರಂಗದಿ. ಶತ್ರುಗಳ ಸೈನ್ಯವನ್ನು ತಿಳಿದುಕೊಳ್ಳಲೀಗ, ಶತ್ರುಗಳ ಸೈನ್ಯವನ್ನು ತಿಳಿದುಕೊಳ್ಳಲು ದೀಕ್ಷೆ ಬದ್ಧನಾಗಿರಣಕ್ಕೆ ಹೋಗುವೆನು ಬೇಗ, ದೀಕ್ಷೆ ಬದ್ಧನಾಗಿರಣಕ್ಕೆ ಹೋಗುವೆನು ಬೇಗ. ಮೆರೆಯುವೆ ರಣರಂಗದಿ ನಾರಿ ಸ್ವಲ್ಪ ಕೇರಳ ಭೂಮಿಯೊಳಗೆ, ಮೆರೆಯುವೆ ರಣರಂಗದಿ, ಮೆರೆಯುವೆ ರಣರಂಗದಿ, ಮೆರೆಯುವೆ ರಣರಂಗದಿ.